ಉಸಿರುಗಟ್ಟಿಸಿ ಮಗಳನ್ನ ಹತ್ಯೆ ಮಾಡಿದ್ದಾನೆ ಈ ಮಲತಂದೆ. 7 ವರ್ಷದ ಸಿರಿ. ತಂದೆಯಿಂದ ಕೊಲೆಯಾದ ಬಾಲಕಿ. ಕುಂಬಳಗೋಡು ಬಳಿಯ ಕನ್ನಿಕಾ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆರೋಪಿ ದರ್ಶನ್ ಎಂಬಾತನಿಂದ ಈ ಒಂದು ಕೃತ್ಯ ನಡೆದಿರುವಂಥದ್ದು. ದರ್ಶನ್ ಜೊತೆ 2ನೇ ಮದುವೆ ಆಗಿರ್ತಾಳೆ ಮಗುವಿನ ತಾಯಿ ಶಿಲ್ಪ. ಪತ್ನಿ ಜೊತೆ ಗಲಾಟೆ ಮಾಡಿ ಮಗಳನ್ನ ಹತ್ಯೆ ಮಾಡಿದ್ದಾನೆ ಈ ಪಾಪಿ. ಘಟನೆ ಬಳಿಕ ಎಸ್ಕೇಪ್ ಆಗಿದ್ದಾನೆ ಈ ಆರೋಪಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಇನ್ನು ಘಟನಾ ಸ್ಥಳಕ್ಕೆ ಕುಂಬಳಗೋಡು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ಈ 7 ವರ್ಷದ ಸಿರಿ ಈಕೆ. ಅಂದರೆ ಪಾಪ ತನ್ನ ತಂದೆಯನ್ನ ಅತಿ ಸಣ್ಣ ವಯಸ್ಸಿನಲ್ಲೇ ಕಳ್ಕೊಂಡಿರ್ತಾಳೆ. ತಂದೆಯ ಪ್ರೀತಿಯನ್ನು ಇನ್ನೊಬ್ಬ ಕೊಡ್ತಾನೆ, ಅಥವಾ ನನ್ನ ತಂದೆಯಾಗಿ ಈತ ನನ್ನನ್ನು ಸಾಕ್ತಾನೆ, ನನಗೆ ಪ್ರೀತಿ ಕೊಡ್ತಾನೆ ಅಂತ ಸಾಕಷ್ಟು ಆಸೆಗಳನ್ನು ಕನಸುಗಳನ್ನ ಇಟ್ಕೊಂಡಿರ್ತಾಳೆ. ಆದರೆ ಈತ ಮಾಡಿದ್ದೇನು? ಪತ್ನಿ ಜೊತೆ ಗಲಾಟೆ ಮಾಡಿ ಮಗಳನ್ನೇ ಸಾಯಿಸಿದ್ದಾನೆ ಈ ಒಬ್ಬ ಆರೋಪಿ. ಉಸಿರುಗಟ್ಟಿಸಿ ಮಗಳ ಹತ್ಯೆಯನ್ನು ಮಾಡಿದ್ದಾನೆ ಮಲತಂದೆ. 7 ವರ್ಷದ ಸಿರಿ. ತಂದೆಯಿಂದ ಕೊಲೆಯಾಗಿರುವಂತಹ ಬಾಲಕಿ. ಕುಂಬಳಗೋಡು ಬಳಿಯ ಕನ್ನಿಕಾ ಬಡಾವಣೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆರೋಪಿ ದರ್ಶನ್ ಎಂಬಾತನಿಂದ ಕೃತ್ಯ ನಡೆದಿದೆ. ದರ್ಶನ್ ಜೊತೆ 2ನೇ ಮದುವೆ ಆಗಿರ್ತಾಳೆ ಮಗುವಿನ ತಾಯಿ ಶಿಲ್ಪ. ಪತ್ನಿ ಜೊತೆ ಗಲಾಟೆ ಆಗುತ್ತೆ. ಆದರೆ ಗಲಾಟೆಯ ಬಳಿಕ ಈತ ಸಿಟ್ಟಿಗೆ ಮಗಳನ್ನು ಹತ್ಯೆ ಮಾಡಿದ್ದಾನೆ ಈ ಆರೋಪಿ. ಘಟನೆ ಬಳಿಕ ಈತ ಎಸ್ಕೇಪ್ ಆಗಿದ್ದಾನೆ. ಈತನಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಘಟನಾ ಸ್ಥಳಕ್ಕೆ ಕುಂಬಳಗೋಡು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಂದರೆ ಒಂದು ಮಾತಿದೆ, ಹೆತ್ತಮ್ಮ ಯಾವತ್ತಿದ್ರು ಹೆತ್ತಮ್ಮನೆ, ಮಲತಾಯಿ ಯಾವತ್ತಿದ್ರು ಮಲತಾಯಿನೇ ಅಂತ. ಅದು ಕೂಡ ತಂದೆಯರಿಗೂ ಕೂಡ ಅಪ್ಲೈ ಆಗುತ್ತೆ. ಈತ ಮಲತಂದೆ ಅಂದರೆ ದರ್ಶನ್ ಜೊತೆ, ಈತನ ಹೆಸರು ದರ್ಶನ್ ಅಂತ, 2ನೇ ಮದುವೆ ಆಗಿರ್ತಾಳೆ ಮಗುವಿನ ತಾಯಿ ಶಿಲ್ಪ. 7 ವರ್ಷದ ಮಗು ಇರುತ್ತೆ. ಸಣ್ಣ ವಯಸ್ಸಿಗೆ ತಂದೆಯನ್ನು ಕಳ್ಕೊಂಡಿರ್ತಾಳೆ. ಇನ್ನು ಈತ ನನಗೆ ತಂದೆಯ ಪ್ರೀತಿಯನ್ನು ಕೊಡ್ತಾನೆ ಅಂತ ಆತನ ಆಸರೆಯಲ್ಲಿ ಈಕೆ ಬದುಕ್ತಾ ಇರ್ತಾಳೆ. ಆದರೆ ಆ ಪಾಪಿ ಮಲತಂದೆ ಮಾಡಿರೋದು ಈ ಥರದ ಒಂದು ಹೀನಾಯ ಕೃತ್ಯ. ಪತ್ನಿ ಜೊತೆ ಗಲಾಟೆ ಮಾಡಿ ಮಗಳನ್ನೇ ಸಾಯಿಸಿದ್ದಾನೆ ಈ ಆರೋಪಿ. ಕುಂಬಳಗೋಡು ಬಳಿಯ ಕನ್ನಿಕಾ ಬಡಾವಣೆಯಲ್ಲಿ ಈ ಒಂದು ದುರಂತ ನಡೆದಿರುವಂಥದ್ದು. ಆರೋಪಿ ದರ್ಶನ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಅದು ಕೂಡ ಉಸಿರುಗಟ್ಟಿಸಿ ಮಗಳ ಹತ್ಯೆಯನ್ನು ಮಾಡಿದ್ದಾನೆ ಈ ಮಲತಂದೆ. ಪತ್ನಿ ಜೊತೆ ಗಲಾಟೆ ಮಾಡಿ ಮಗಳನ್ನೇ ಹತ್ಯೆ ಮಾಡಿದ್ದಾನೆ ಆರೋಪಿ. ಇನ್ನು ಘಟನೆ ಬಳಿಕ ಈತ ಎಸ್ಕೇಪ್ ಆಗಿದ್ದಾನೆ. ಆರೋಪಿಗಾಗಿ ಶೋಧ ಕಾರ್ಯ ನಡೀತಾ ಇದೆ.